ಹಾಯ್ ಹಲೋ ನಮಸ್ಕಾರ ವಿಸ್ತಾರ ವೀಕ್ಷಕರಿಗೆಲ್ಲ ಇವತ್ತು ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ರಾಮಾಚಾರಿ ಮನೆ. ಹಾ ರಾಮಾಚಾರಿ ಅತ್ತೆ ಮನೆಗೆ ಕರ್ಕೊಂಡ್ ಬಂದಿದೀವಿ. ಸೊ ಬನ್ನಿ ಒಳಗಡೆ ಯಾರ್ಯಾರೆಲ್ಲ ಏನೇನ್ ಮಾಡ್ತಿದಾರೆ ನೋಡೋಣ. ಅಂಡ್ ಅಲ್ಲಿ ನೋಡಿ ಪಾಪ ಹೀರೋಯಿನು ನಮ್ಮನೆ ಅಂತ ಹೇಳಿ ರಾಮಾಚಾರಿ ಅತ್ತೆ ಮನೆ ಅಂತ ಯಾಕೆ ಹೇಳ್ತೀರಾ ಅಂತಿದ್ದಾರೆ. ಸಖತ್ ಫನ್ ಇರತ್ತೆ ಇಲ್ಲಿ. ಎಲ್ರು ಸಖತ್ ಖುಷಿಯಾಗಿ ಶೂಟ್ ಮಾಡ್ತಾ ಇರ್ತಾರೆ. ಬನ್ನಿ ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ. ಏನೇನ್ ಮಾಡ್ತಿದ್ದೀರಾ ಅಂತ ಒಂದಷ್ಟು ಕಚಗುಳಿ ಇಟ್ಬಿಟ್ಟು ಅವ್ರನ್ನ ಖುಷಿಯಾಗಿರೋರನ್ನ ಒಂದಷ್ಟು ಹಿಂಗೆ ಮಾತಾಡಿಸಿ ಅವ್ರ ಜೊತೆಗೆ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬರೋಣ. ನೀವು ನನ್ನ ಜೊತೆ ಬರ್ತೀರಲ್ಲ ರಾಮಾಚಾರಿ ಅತ್ತೆ ಮನೆಗೆ. ಹಂಗಂದ ತಕ್ಷಣ ಹಿಂದ್ಗಡೆ ಹೊಟ್ಟೆ ಹುರ್ಕೋತಾ ಇದ್ದಾರೆ. ಹುರ್ಕೊಂಬೇಡಿ, ಚಾರು ಮನೆಗೆ. ವೆಲ್ಕಮ್ ಟು ಚಾರು ಮನೆ ಅಂತ ಹೇಳಕ್ಕೆ ಚಾರು ಅವರು ಒಳಗಡೆ ಇದ್ದಾರೆ. ಬನ್ನಿ ಹೋಗೋಣ ನಾವೆಲ್ಲ. ವಿಸ್ತಾರ ಎಲ್ಲಿರೋದು ಇವಾಗ? ರಾಮಾಚಾರಿ ಸೆಟ್ ಅಲ್ಲಿ. ಬರೋವರೆಗೂ ಮಾತ್ರ ರಾಮಾಚಾರಿ ಹವ, ಬಂದ್ಮೇಲೆ ನಂದೇ ಹವ. ಬನ್ನಿ ಇಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅಂತ ಮಾತಾಡ್ಸೋಣ. ಹಾಯ್, ಇಲ್ಲಿ ನೋಡಿ ಯಂಗ್ ಅಂಡ್ ಎನರ್ಜೆಟಿಕ್ ಮೋಸ್ಟ್ ಬ್ಯೂಟಿಫುಲ್ ನನ್ನ ಫೇವ್ರೆಟ್ ಜಾನ್ಸಿ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೂಪರ್ ಕಾಣಿಸ್ತಿದ್ರು. ಥ್ಯಾಂಕ್ ಯು. ಸೀರಿಯಲ್ ಅನ್ನು ದಿನ ಸೊಕ್ಕದಾಗ ಕಾಣಿಸ್ತೀರಾ ನೀವು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹೆಂಗ್ ನಡೀತಿದೆ ಕೆಲಸ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ. ಎಷ್ಟು ದಿನ ಶೂಟ್ ಇರುತ್ತೆ ಯೂಶುವಲ್ ಆಗಿ? ಯೂಶಲಿ 7 to 8 days in a month. ನಿಮ್ಮ ಸೌಂದರ್ಯದ ಗುಟ್ಟು ಏನು ಅಂತ ಹೇಳಿ. ಸೌಂದರ್ಯದ ಗುಟ್ಟ ಫಿಟ್ನೆಸ್, ಡೂ ಯೋಗ, ಜುಂಬಾ, and eat less quantity of food. ಕ್ವಾಲಿಟಿ ಆಫ್ ಫುಡ್. Quality and quantity also. Yeah. ಕ್ವಾಲಿಟಿ ಫುಡ್ ನ ಕ್ವಾಂಟಿಟಿ ನೋಡಿ ಲೋ ಆಗಿ ತಿನ್ಬೇಕು. ಆಮೇಲೆ intake lot of water, fruits and vegetables. Cut down on your roti, chapatis and rice. Yeah. ಅನ್ಸತಿ ದೃಷ್ಟಿ ತೆಗ್ಸ್ಕೊಂಡ್ಬಿಡಿ. ಹೌದಾ? ದಿನಾನು ಸ್ಕ್ರೀನ್ ಅಲ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತೀರಾ. ಅಂಡ್ ಇಲ್ಲಿ ನಾನ್ ನೋಡ್ತಾ ಇದ್ರೆ ನಾನೇ ಕಳ್ದೋಗ್ತಿದ್ದೀನಿ, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಜಿವೆಲ್ಸ್, ಆಮೇಲೆ ಏನೋ ಒಂದ್ ನಿಮ್ ಪಾತ್ರನೇ ತುಂಬಾ ಗ್ರ್ಯಾಂಡ್ ಲುಕ್ ಇರುವಂತಹ ಪಾತ್ರ ನೀವು. ಥ್ಯಾಂಕ್ ಯು ಸೋ ಮಚ್. ಹೆಂಗ್ ಎಂಜಾಯ್ ಮಾಡ್ತಿದ್ದೀರಾ? ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಎವ್ರಿ ಸೀನ್ ಐ ಎಂಜಾಯ್ thoroughly and I really enjoy. It's my passion. Acting is my passion. Okay. So I enjoy and act. ಏನೇನ್ ನಡೀತಿರುತ್ತೆ ಸೆಟ್ ಅಲ್ಲಿ ಯೂಶುವಲ್ ಆಗಿ ರೊಟೀನ್ ತರ? It's fun. ಅದಕ್ಕೆ ಆ ಫನ್ನ ಕೇಳಿದ್ದು. ಗುರು ಅವರಿದ್ರೆ ಯಾವಾಗ್ಲೂ ನಗ್ತಾ ನಾವು ಆಕ್ಟ್ ಮಾಡ್ತೇವೆ, ಇಲ್ಲಾಂದ್ರೆ ನಾವು ಸೀರಿಯಸ್ ಆಗಿ ನಾರ್ಮಲ್ ಆಗಿ ಬಂದ್ಬಿಟ್ಟು ಹಂಗೆ ನಾರ್ಮಲ್ ಆಗಿ ನಾವು ಆಕ್ಟಿಂಗ್ ಮಾಡಿ ಹೋಗ್ತೇವೆ. ಆದ್ರೆ ಗುರು ಅವರಿದ್ದಾಗ ಎಲ್ಲಾನು ನಗಿಸ್ತಾ ಇರ್ತಾರೆ. ಇಟ್ಸ್ ಫನ್ ಟು ವರ್ಕ್ ವಿತ್ ಹಿಮ್. ಇರಿ, ಗುರು ಸರ್ ಟೇಕ್ ಅಲ್ಲಿ ಇದ್ದಾರೆ. ಅವ್ರೊಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಲಿ, ಅವ್ರನ್ನ ಕರ್ಕೊಳ್ಳೋಣ. ಆಮೇಲೆ ಜೊತೆಲಿ ಕೂತ್ಕೊಂಡಾಗ ಇನ್ನಷ್ಟು ಫನ್ ಬರುತ್ತೆ ಅವಾಗ. ಅವ್ರ ಜೊತೆಲಿ ಕೂತ್ರೆ ತುಂಬಾ ಮಾತಾಡ್ತಾರೆ, ತುಂಬಾ ತಮಾಷೆ ಮಾಡ್ತಾರೆ. ಇಟ್ಸ್ ನೈಸ್ ಅಲ್ಲ? ಆಕ್ಚುಲಿ ಗುರು ಸರ್ ಬಗ್ಗೆ ಸಿನಿಮಾ ಟೀಮ್ ಗಳಲ್ಲೂ ಇದೇ ಮಾತು. ಅವ್ರಿದ್ರೆ ಗಲಗಲ ಸೆಟ್ ಅಲ್ಲ. ನನಗಿದು ಫಸ್ಟ್ ಪ್ರಾಜೆಕ್ಟ್ ಅವ್ರ ಜೊತೆ. ಸೊ ಐ ಆಮ್ ಎಂಜಾಯಿಂಗ್ ವರ್ಕಿಂಗ್ ವಿತ್ ದಮ್. ಅಂಡ್ ನನ್ನ ಮಗಳು ಚಾರು and Priyanka and Siri ರಿಲ್ಯಾಕ್ಸ್ ಮೋಡ್ ಅಲ್ಲಿ ಇದ್ದಾರೆ. ಒಂಚೂರು ಹಂಗೆ ಟರ್ನ್ ಮಾಡಿ ಅವರು ಫುಲ್ ಬಿಂದಾಸ್ ಆಗಿ ಮಲಗಿ ಕೂತು ಏನ್ ಮಾಡೋಣ ನಂಗೆ. ನಾನೊಂಥರ ನನ್ ಮನೆ ತರನೇ ಅನ್ಕೊಂಡ್ಬಿಡ್ತೀನಿ ಸೆಟ್ ನ. ನನ್ಗೆ ಯಾರ ಹತ್ರ ಮಾತಾಡೋದಿಕ್ ಏನ್ ಬೇಜಾರಿಲ್ಲ. ಎಲ್ರ ಹತ್ರನು ಮಾತಾಡಿಸ್ತೀನಿ. ಯಾರಾದ್ರೂ ಸುಮ್ನೆ ನಿದ್ರೆ ಮಾಡ್ತಿದ್ರು ಹೋಗಿ ಎಬ್ಬಿಸ್ತೀನಿ. ಕಿಟ್ಲೆ ಮಾಡ್ತಾ ಇರ್ತೀನಿ. ಏನಾದ್ರು ಎಲ್ಲರ ಹತ್ರ ಮಾತಾಡ್ಕೊಂಡು ನನ್ಗೂ ಟೈಮ್ ಪಾಸ್ ಆಗ್ಬೇಕಲ್ವಾ. ಸೊ ಯಾರನ್ನೂ ಸುಮ್ನೆ ಇರೋದಕ್ಕಂತೂ ಬಿಡೋದಿಲ್ಲ. ಯಾರಾದ್ರೂ ಸುಮ್ನೆ ಕುತ್ಕೊಂಡಿದ್ರು ಐ ಜಸ್ಟ್ ಗೋ ಟು ದೆಮ್, ಮಾತಾಡ್ಸಿ ಏನಾದ್ರೂ ಎಕ್ಸ್ಟ್ರಾ ಟಾಪಿಕ್ಸ್ ಎಲ್ಲ ತೆಗ್ದು ಹಾಗೆ ಅಷ್ಟೇ. ಇಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳ ದಂಡೆ ಇದೆ. ಸೊ ತಾವ್ ಹೆಂಗೆ ಇರತ್ತೆ ನಿಮ್ಮ ಇಂಟರಾಕ್ಷನ್ ಅವ್ರ ಜೊತೆ? ಎಲ್ರು ಫ್ರೆಂಡ್ಲಿ ಆಗಿದ್ದಾರೆ ಆಲ್ಮೋಸ್ಟ್. ನನ್ನ ಅಮ್ಮ ಅಂತೂ ತುಂಬಾ ಕ್ಲೋಸ್ ಇದ್ದಾರೆ. ಸೊ ಗುರುದತ್ ಸರ್ ಆಗಿರ್ಲಿ, ಸಿನಿಮಾ ಅಮ್ಮ ವೆರಿ ಫ್ರೆಂಡ್ಲಿ ಇದ್ದಾರೆ. ಏನು ನಮ್ಗೇನು ಅಯ್ಯೋ ಇವರು ತುಂಬಾ ದೊಡ್ಡ ಆರ್ಟಿಸ್ಟ್ ಮುಜುಗರ ಆತರ ಫೀಲ್ ಮಾಡ್ಸೇ ಇಲ್ಲ ನಮ್ಗೆ. ಅವ್ರ ಮಕ್ಳೆಲ್ಲ ಹೇಗಿದ್ದಾರೆ ಆತರನೇ ನಮ್ನು ನೋಡ್ತಾರೆ. ಸೊ ನಮ್ಗೆ ಅದೊಂಥರ ಫ್ಯಾಮಿಲಿ ಫೀಲ್ ಬಂದ್ಬಿಡುತ್ತೆ. ಆರಾಮಾಗಿದ್ಬಿಡ್ತೀವಿ. ಒಂಥರ ಅದೃಷ್ಟವಂತರು ಅನ್ಸುತ್ತಲ್ಲ ಒಂದೊಂದ್ಸತಿ. ಎಕ್ಸಾಕ್ಟ್ಲಿ. ಅಂದ್ರೆ ನಾನ್ ಬೇರೆ ಸೆಟಲ್ ಕೇಳಿರೋ ಹಾಗೆ ಅವ್ರ ಇಂಟರಾಕ್ಷನ್ ಇರೋದಿಲ್ಲ ಅಂತೆ. ಬಟ್ ನಮ್ಗೆ ಫಾರ್ ಗಾಡ್ ಸೇಕ್ ತುಂಬಾ ಚೆನ್ನಾಗಿದ್ದಾರೆ ಆರ್ಟಿಸ್ಟ್ಗಳು. ಅಂದ್ರೆ ಎಲ್ರು ಇಂಟ್ರಾಕ್ಷನ್ ಮಾಡ್ತಾರೆ. ನಾವೇನಾದ್ರೂ ಹುಷಾರಿಲ್ಲ ಅಂದ್ರೂ ಪಾಪ ಅವರೇ ಬಂದ್ ಮಾತಾಡಿಸ್ತಾರೆ. ಸೊ ಹ್ಯಾಪಿ.
ಎಷ್ಟ್ ದಿನ ಶೂಟ್ ಇರುತ್ತೆ ನಿಮಗೆ ಮಂತಲ್ಲಿ? ಮಂತ್ಲಿ ಹೇಳೋಕ್ಕಾಗಲ್ಲ, ಒಂದು 10-12 ಡೇಸ್ ಆ ಥರ ಇರುತ್ತೆ. ಡಿಪೆಂಡ್ಸ್. ಬಟ್ ಸಖತ್ ಎಂಜಾಯ್ ಮಾಡ್ತೀರಾ ಹಂಗಾದ್ರೆ? ಅಂದ್ರೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ನಂಗೆ ಸೆಟ್ಟಿಗೆ ಬರೋದೇ ತುಂಬಾ ಖುಷಿ. ಅಂತರ ಅದು ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಲ್ಲ ಇವಾಗ. Exactly. ಈಗ ನನ್ಗೆ ರೀಸೆಂಟ್ಲಿ ಒಂದು ತುಂಬಾ ಗ್ಯಾಪ್ ಆಗ್ಬಿಡ್ತು. ಸೊ ಹೇಗಾಗ್ತಿತ್ತು ಅಂದ್ರೆ ನಾನು ಯಾವಾಗ ಶೂಟಿಂಗ್ ಬರ್ತೀನೋ ಅಂತ ವೇಟ್ ಮಾಡ್ತಾ ಇದ್ದೆ. ನನ್ ಸ್ವಂತ ಅಮ್ಮ ತರಾನೇ ಆಗ್ಬಿಟ್ಟಿದ್ದಾರೆ ಇವರು. ಅವಳು ಅಷ್ಟೇ ಸ್ವಂತ ತಂಗಿ ತರ ಆಗ್ಬಿಟ್ಟಿದ್ದಾರೆ. ನೀವು ಹೆಂಗೆ, ವೈಲೆಂಟಾ ಸೈಲೆಂಟಾ? ಸೈಲೆಂಟ್. ಹೌದಾ, ನಿಜನಾ? ತುಂಬಾ ಸೈಲೆಂಟ್. ಅವಳು ಯಾರ ಜೊತೆ ಕ್ಲೋಸ್ ಇದ್ದಾಳೆ ಅವ್ರ ಜೊತೆ ಮಾತ್ರ ಸ್ವಲ್ಪ ಓಪನ್ ಅಪ್ ಆಗೋದು, ಇಲ್ಲಾಂದ್ರೆ ಶೀಸ್ ಲೈಕ್ ಆನರ್ ಹೋನ್ ಆ ತರ ಇದ್ಬಿಡ್ತಾಳೆ. ಹಿಂಗಾದ್ರೆ ಹೆಂಗೆ ನೆಕ್ಸ್ಟ್ ಹೀರೋಯಿನ್ ಆಗೋರು? ಐ ಲೈಕ್ ಬೇಯಿಂಗ್ ದಿಸ್ ವೇ. ಈ ತರ ಇರಕ್ಕೆ ಚೆನ್ನಾಗಿದೆ, ರಿಸರ್ವ್ಡ್ ಆಗಿ. ಇವಳು ಇರ್ತಾಳೆ, ಅಮ್ಮ ದೊಡ್ಡಮ್ಮ ಇರ್ತಾರೆ. ದೊಡ್ಡಮ್ಮ ನಾನು ಇವಳು ನೈಸ್ ವಿ ಚಿಟ್ ಚಾಟ್. ಓಕೆ, ಲಂಚ್ ಟೈಮ್ ಅಲ್ಲೆಲ್ಲ ಹೆಂಗಿರುತ್ತೆ? ಲಂಚ್ ಟೈಮಲ್ಲಿ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಫುಡ್ಡಿನಾ? ನಾಟ್ ಫುಡಿ ಅಲ್ಲ, ಬಟ್ ಅಂದ್ರೆ ಕಲೆಕ್ಷನ್ ಇಸ್ ಅಂದ್ರೆ ತುಂಬಾ ಕಮ್ಮಿ. ಅಂದ್ರೆ ಇಬ್ರು ಹೇಗೆ ಹೇಳೋದು, ಏನ್ ಇಷ್ಟ ಅದನ್ನ ಮಾತ್ರ ತಿನ್ನೋದು, ಎಕ್ಸ್ಟ್ರಾ ಏನು ತಿನ್ನೋದಿಕ್ ಹೋಗಲ್ಲ. ಎಕ್ಸ್ಟ್ರಾ ಪಿಜ್ಜಾ ಬರ್ಗರ್ ಅದೆಲ್ಲ ಇಲ್ಲ. ಸೌತ್ ಇಂಡಿಯನ್ ಮೀಲ್ ಆ ತರ. ಫಿಗರ್ ಮೇಂಟೈನ್ ಮಾಡಕ ಅಥವಾ? ನೋ, ವಿ ಲವ್ ಇಂಡಿಯನ್ ಫುಡ್. ಇವ್ರು ಯಾಕೋ ನಗ್ತಾ ಇದಾರೆ. ಈ ನಗುವಿನ ಹಿಂದೆ ಏನಿದೆ? ಅಂದ್ರೆ ಲೈಕ್ ತುಂಬಾ ಕ್ರೇವಿಂಗ್ ಅನ್ಸಿದ್ರೆ ಆತರ ತಗೊಳ್ತೀವಿ, ಬಟ್ ಆದ್ರೂ ಲಿಮಿಟೆಡ್ ಎಲ್ಲ. ಅದು ಕರೆಕ್ಟ್. ಈಗ ನಾನು ಅಲ್ಲಿ ಆಕ್ಚುಲಿ ಐ ಹ್ಯಾವ್ ಟು ಟೆಲ್ ಯು ದಿಸ್, ಇವಳು ತುಂಬಾ ಫುಡ್ ನ ಕದೀತಾಳೆ ಸೆಟ್ ಅಲ್ಲಿ. ನಾನ್ ಯಾವಾಗ್ಲೂ ಹೇಳ್ತೀನಿ ನಮ್ ದೊಡ್ಡಮ್ಮಗೆ, ಅದಕ್ಕೆ ಬಾಸ್ಕೆಟ್ಗೆ ಬೀಗ ಹಾಕ್ತೀನಿ ನೆಕ್ಸ್ಟ್ ಟೈಮ್ ನಾನು. ಆ ಬಾಸ್ಕೆಟ್ ಅಲ್ಲಿ ಏನೇನ್ ಇರುತ್ತೆ ಮೇಡಮ್? ಸ್ವೀಟ್ಸ್, ಫ್ರೂಟ್ಸ್, ಆಮೇಲೆ ಫುಡ್. ನಾನು ಬ್ರೇಕ್ಫಾಸ್ಟ್ ಇಲ್ಲಿ ಏನು ತಿನ್ನೋದಿಲ್ಲ, ಎಲ್ಲ ಮನೆಯಿಂದನೇ ಪ್ಯಾಕ್ ಮಾಡಿ ತರ್ತೇನೆ. ಬ್ರೇಕ್ಫಾಸ್ಟ್ ಅಂಡ್ ಫುಲ್ ಮೀಲ್ ಬ್ರೇಕ್ಫಾಸ್ಟ್ ಆಯ್ತಾ. ಆಮೇಲೆ ಐ ಬ್ರಿಂಗ್ ಫ್ರೂಟ್ಸ್ ಫಾರ್ ಆಫ್ಟರ್ನೂನ್ ಅಂಡ್ ಸ್ನಾಕ್ಸ್ ಫಾರ್ ಈವ್ನಿಂಗ್ ಅಂಡ್ ಡಿನ್ನರ್ ಟೈಮಿಗೆ ಫ್ರೂಟ್. ಮೇಡಮ್ ಒಂಚೂರು ಬಾಕ್ಸ್ ತೋರಿಸ್ತೀರಾ? ಗ್ವಾವಾಸ್ ಇದೆ ಅಷ್ಟೇ ಈಗ. ಹೌದಾ? ಅಲ್ಲ, ಒಂದ್ಸತಿ ಬಾಕ್ಸ್ ಚೆಕ್ ಮಾಡೋಣ ಹೆಂಗಿರುತ್ತೆ ಬಾಕ್ಸ್ ಅಂತ. ಹೌದಾ? ಕಳ್ಳಿ ಇದಾರೆ ಅಂದ್ರೆ ಕಳ್ಳಿ ಇದಾರೆ ಅಂದ್ರೆ ಅಲ್ಲ, ಏನೇನಿದೆ ಏನೇನಿಲ್ಲ ಅಂತ ಒಂಚೂರು ಬಾಕ್ಸ್ ಅಲ್ಲಿ ಚೆಕ್ ಮಾಡ್ಬಿಡೋಣ. ತುಂಬಾ ಯಮ್ಮಾಗಿ ಪ್ರಿಪೇರ್ ಮಾಡ್ತಾರೆ ದೊಡ್ಡಮ್ಮ. ಹೌದಾ? ಐ ಆಸ್ಕರ್ ಫೋನ್ ಮಾಡಿ, ಅವರು ಶೂಟಿಂಗ್ ಅಲ್ಲಿ ಇದ್ರು ಅಮ್ಮ ಅದು ಹೆಂಗ್ ಮಾಡೋದು, ಇದು ಹೆಂಗ್ ಮಾಡೋದು. ಐ ಕಾಲ್ಡ್ ಇಟ್ ಲಾಸ್ಟ್ ಟೈಮ್. ಕೇಳ್ತಾ ಇರ್ತೀನಿ ಹೇಗ್ ರೆಸಿಪಿ ಮಾಡೋದು, ಅಂಡ್ ಐ ಟ್ರೈಟ್ ಇನ್ ಹೋಮ್. ವಾವ್! ಅಲ್ಲ, ನೀವು ಇಷ್ಟೆಲ್ಲ ಟೈಮ್ ಹೆಂಗ್ ಸಿಗುತ್ತೆ ನಿಮ್ಗೆ ಪ್ರಿಪೇರ್ ಮಾಡ್ಕೊಂಬರಕ್ಕೆ? ಬೆಳಿಗ್ಗೆ ಅರೌಂಡ್ 3:45ಗೆ ಹೇಳ್ತೇನೆ ಬೆಳಿಗ್ಗೆ. ಓ, ಈಗ ನೀವು ಬನ್ನಿ ಎಕ್ಸ್ಪ್ಲೈನ್ ಮಾಡಿ ಏನೇನ್ ಇಟ್ಕೊಂಡ್ ಬಂದಿದೆ. ಅಲ್ಲ, ಲೋಟ ಎಲ್ಲ ಅಲ್ಲ ನೋಡಿ ಇಲ್ಲಿ ಕಪ್. This is my mug. Mug, okay. And this is proud to be Kodava. Yeah, wow. ಕೃಷ್ಣ ಎಲ್ಲೆಲ್ಲೆಲ್ಲ ಇರುತ್ತೆ. ಪ್ರೌಡ್ ಟು ಬಿ ಎ ಕೊಡವ. ಓಕೆ, ಓಕೆ. ಅಲ್ಲ, ಕದ್ಮೇಲೆ ಏನಾರ ಉಳ್ದಿದ್ಯಾ ಅಂತ ನೋಡ್ತಾ ಇರಿ. This is bread for snacks. Okay. Evening snacks, bread. I bring black coffee in this for morning. ಇದಿಷ್ಟೇ ಸಾಕಾಗುತ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ? ಇಲ್ಲ, ಅದು ಬೆಳಿಗ್ಗೆಗೆ ಮಾತ್ರ. ಇಲ್ಲಿ ಮತ್ತೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳೋದು. This is juice, lychee juice. ಜಿಲೇಬಿ. ನೀವು ಡಯಟ್ ಹೆಂಗ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಇಲ್ಲಿ ಬನಾನಾ ಚಿಪ್ಸ್, ಇಲ್ಲಿ ಜಿಲೇಬಿ. ಕ್ವಾಂಟಿಟಿ ಹೇಳಿದ್ರಲ್ಲ ಅಷ್ಟೇ ಸ್ವಲ್ಪ. ನಾನು ಎಲ್ಲರಿಗೂ ತರ್ತೇನೆ, ನನಗೆ ಮಾತ್ರ ಅಲ್ಲ. ಮೇಡಮ್, ಒಂದ್ ಕೆಲ್ಸ ಮಾಡ್ತೀನಿ ಮೇಡಮ್, ನಮ್ ಚಾನಲ್ಗೆ ಹಿಂಗೆ ಒಂಚೂರು ಟಾಟಾ ಹೇಳಿ. ನಿಮ್ ಶೂಟ್ ಇದ್ದಾಗೆಲ್ಲ ಇಲ್ಲಿ ನಾನು ಎಲ್ಲರಿಗೂ ಪ್ಯಾಕ್ ಮಾಡಿ ತರ್ತೇನೆ, ಏನ್ ಬೇಕು. ದಿಸ್ ಇಸ್ ಲೈಕ್ ಫಾರ್ ಸ್ನಾಕ್ಸ್. ಬಿಸ್ಕೆಟ್ಸ್ ಐ ಬ್ರಿಂಗ್. ಐ ಮೀನ್ ತುಂಬಾ ತರ್ತೇನೆ ಬಿಸ್ಕೆಟ್ಸ್. ಕೇಳ್ತಾರಲ್ಲ, ಅಬ್ಬಾ ಎಲ್ಲ ಕಮ್ಸಿ ಆಗಿದೆ. ಬಿಸ್ಕೆಟ್ಸ್. ಎಷ್ಟು ಒಳ್ಳೆ ಮಮ್ಮಿ ನೀವು. ಆಮೇಲೆ ಎಲ್ಲ ನೋಡೋದಿಕ್ಕೆ ನಮ್ಗೆ ಬಾಕ್ಸ್ ಓಪನ್ ಮಾಡಿ ನೋಡಕ್ಕೆ ಬೇಜಾರೇ ಆಗೋದಿಲ್ಲ. ಏನಾದ್ರೂ ಸಿಗುತ್ತೆ ಕೈಗೆ. ನೈಫ್, ಸ್ಪೂನ್, ಫೋರ್ಕ್ ಎಲ್ಲ ತರ್ತೇನೆ ನಾನು ಕಟ್ ಮಾಡ್ಲಿಕ್ಕೆ. ಯಾವ್ದು ಇಲ್ಲಿಂದ ತಗೊಳ್ಳೋದಿಲ್ಲ. ನೋಡಿಲ್ಲ ಗುರು, ಈ ತರ ನಾನೆಲ್ಲ ನೋಡಿಲ್ಲ, ಇವತ್ತೇ ಫಸ್ಟ್. ಬಟ್ ರಿಯಲಿ ನನ್ಗೆ ತುಂಬಾ ಏನು ಪ್ರೀತಿ ಬರ್ತಾ ಇದೆ. ಥ್ಯಾಂಕ್ ಯು. ನನ್ಗೆ ಇಬ್ರು ಹೆಣ್ಮಕ್ಳಾಯ್ತಾ. ಒನ್ ಇಸ್ 14, ಒನ್ ಇಸ್ 14 ಅಂಡ್ ಯಂಗ್ ಒನ್ ಇಸ್ 9th. ಸೊ ನಾನು 3:45ಗೆ ಹೇಳ್ತೇನೆ, ಪ್ರೇಯರ್ ಮಾಡ್ತೇನೆ ನನ್ನ ಬಾಬನಿಗೆ. ಸೊ ಎದ್ದು
ನಾನೆಲ್ಲ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡಿ ನಾನು ಪ್ಯಾಕ್ ಮಾಡ್ಕೊಂಡು ಬರ್ತೇನೆ. ಅವ್ರಿಗೆ ಸಾಯಂಕಾಲದವರೆಗೆ ಮಾಡಿಡ್ಬೇಕಲ್ಲ. ಸರಿ, ಹ್ಮ್. 3:30 ಎದ್ದೋಳವ್ರಿಗೆ ಹ್ಮ್. ಬೆಳಗಿನ ಜಾವ ಇಷ್ಟೇ ಎನರ್ಜಿ, ಈ ಟೈಮ್ ಎಷ್ಟು ಗೊತ್ತಾ? ಹೆಂಗಿರತ್ತೆ? ಇರ್ತಾನೆ, ಮೇ ಬಿ ಇಟ್ಸ್ ಗಾಡ್ಸ್ ನೈಟ್ ಬ್ಲೆಸ್ಸಿಂಗ್. ಮಲ್ಗೋದು? ನೈಟ್ ಮಲಗೋದು ಒಂದು 11:30-12 ಆಗುತ್ತೆ. ಹೋಗಿ ಇಲ್ಲಿಂದ ಹೋಗಿ ಎಲ್ಲ ಸೆಟ್ ಮಾಡಿ ನಾಳೆ ಬೆಳಿಗ್ಗೆ ಎಲ್ಲ ಸೆಟ್ ಮಾಡಿ ನಾಳೆ ಎಲ್ಲ ರೆಡಿ ಮಾಡ್ಬೇಕಲ್ಲ. ಮಕ್ಕಳಿಗೆ ಸ್ಕೂಲ್ ಇದೆ ಎಲ್ಲ. 6:30ಗೆ ಟ್ಯೂಷನ್ಗೆ ಹೋಗ್ತಾಳೆ ಮಗಳು. ಮಾತ್ ಬರ್ತಾ ಇಲ್ವಾ? ಅದು ಏನ್ ಹೇಳೋದು, ನಮ್ಗೊಂಥರ ಇನ್ಸ್ಪಿರೇಷನ್, ಬಟ್ ನಮಗೆ ಆತರ ಮಾಡಕ್ ಆಗಲ್ಲ. ಅದಕ್ಕೆ ದುಃಖ ಆಗ್ತಾ ಇದೆ ನನ್ಗೆ, ಕಣ್ಣಲ್ಲಿ ನೀರ್ ಬರ್ತಾ ಇದೆ ಆದ್ರೆ ಯಾರಿಗೂ ಕಾಣಿಸ್ತಿಲ್ಲ. ಅದ್ರಲ್ಲಿ ಕೂಡ ನನಗೆ ಟೈಮ್ ನಾನು ಇಟ್ಕೊಳ್ತೇನೆ. 5 ಗಂಟೆಗೆ ಯೋಗ ಮಾಡ್ತೇನೆ ನಾನು, ಒಂದು 45 minutes. ಇಲ್ಲಿಗೆ ಬರುವಾಗ ಒಂದು half an hour ಮಾಡ್ತೇನೆ. ವೆನ್ ಐಮ್ ಅಟ್ ಹೋಮ್ ಐ ಕಂಪ್ಲೀಟ್ 1 hour ಯೋಗ. 5 to 6 ಕಂಪಲ್ಸರಿ ಮಾಡ್ತೇನೆ ನಾನು ಯೋಗ. ಇಲ್ಲಿಗೆ ಬರ್ಬೇಕಾದ್ರೆ ಟೈಮ್ ರೆಡ್ಯೂಸ್ ಮಾಡ್ತೇನೆ, ಬಿಕಾಸ್ ಐ ನಾಟ್ ಗೆಟ್ ಟೈಮ್. 7:30ಗೆ ನಾನು ವೆಹಿಕಲ್ ಬರುತ್ತೆ, ಸೊ ಐ ಹ್ಯಾವ್ ಟು. ಸೊ ಕಂಪಲ್ಸರಿ ಯೋಗ ಇಸ್ ಮಸ್ಟ್. ಮನೇಲಿ ಇರ್ಬೇಕಾದ್ರೆ ಜುಂಬಾ ಮಾಡ್ತೇನೆ, ಈವ್ನಿಂಗ್ ಜುಂಬಾ ಮಾಡ್ತೇನೆ. ನಿಜವಾಗ್ಲೂ ಈ ಶಿಸ್ತು ಎಲ್ಲ ಕಲಾವಿದರಿಗೂ ಇರ್ಬೇಕು. ಇಟ್ ಹ್ಯಾಸ್ ಟು. ಅದಕ್ಕೆ ಅವ್ರ ಆತರ ಇದಾರೆ ನೋಡೋದಿಕ್ಕೆ ಅಲ್ವಾ? ಹಾ. ನಾನು ಬಂದ ತಕ್ಷಣ ಇಷ್ಟು ಟೈಮ್ ಆದ್ರೂ ಅವ್ರ ಬ್ಯೂಟಿಲಿ ಒಂಚೂರು ಚೇಂಜಸ್ ಇಲ್ಲ. ಅವ್ರ ಸ್ಕಿನ್ ಬಗ್ಗೆನೂ ನನಗೆ Correct, ಖುಷಿ ಆಗುತ್ತೆ. ನಾನು ಅದಕ್ಕೆ ಬಂದ ತಕ್ಷಣ ಅವರೇ ಫಸ್ಟ್ ಕಂಡಿದ್ದು. ಏನ್ ಚೆನ್ನಾಗಿದಾರಲ್ಲ. ಮತ್ತೆ ಅಂದ್ರೆ ಅವ್ರ ನೋಡಿದ್ರೆ ಎಲ್ರು ಅನ್ಕೊಳ್ತಾರ, ಅಬ್ಬಾ ಇವ್ರಿಗೆ ಕೊಬ್ಬಿರ್ಬೋದು. ಹೌದು, ಟ್ರೂ. ವೆರಿ Attitude. ಕೈಂಡ್ ಹಾರ್ಟ್, ವೆರಿ ಸ್ವೀಟ್. She's very Thank you so much. very genuine, very real. We love her. ಮನೆ ಫೀಲೇ ಕೊಟ್ಬಿಡ್ತಾರೆ. Usually ಮ್ಯಾಮ್ ಬರಕ್ಕೂ ಮುಂಚೆ ನಾವ್ ಯಾವಾಗಲೂ ಕೆಳಗಿನ ರೂಮ್ ಅಲ್ಲಿ ಇರ್ತಾ ಇದ್ವಿ, ಬಟ್ ಆಫ್ಟರ್ ಶಿ ಇಸ್ ಹಿಯರ್ ವಿ ಬೋತ್ ಆರ್ ಆಲ್ವೇಸ್ ಹಿಯರ್ ವಿತ್ ಹರ್. ನನ್ನ ಮಕ್ಕಳು ಹಾಗೆ, ನನ್ಗೂ ಇಬ್ರು ಹೆಣ್ಮಕ್ಳಲ್ಲ, ಸೊ ಐ ಫೀಲ್ ದ ಸೇಮ್ ವಿತ್ ದೆಮ್. ಇವ್ರು ಪ್ರತಿ ಸತಿ ಅವ್ರ ಮಕ್ಳು ಕಾಲ್ ಬಂದಾಗ್ಲೂ ತುಂಬಾ ಇಮೋಷನಲ್ ಆಗಿ, ಅಯ್ಯೋ ನನ್ ಮನೆ ಫೀಲ್ ಹೇಗ್ ನನ್ನ ಅಮ್ಮನೆಲ್ಲ ನೆನ್ಪಾಗ್ಬಿಡುತ್ತೆ ಅವ್ರು ಮಾತಾಡೋದ್ ನೋಡಿ. ನನ್ನಮ್ಮ ಸಹ ಇಷ್ಟು ಈ ತರ ಮಾತಾಡ್ಲಿಲ್ವಲ್ಲ ಅಂತ. ನಿಮ್ಮ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಫಸ್ಟ್ ಎಲ್ರು ಬೈಕೊಳ್ತಾ ಇದ್ರು, ಇವಾಗ ಎಲ್ರು ಪಾಪ ಚಾರುಗೆ ಕಣ್ ಕಾಣಲ್ಲ, ರಾಮಾಚಾರಿ ಸ್ವಲ್ಪ ಕರುಣೆ ತೋರಿಸ್ಲಿ, ಯಾಕೋ ನಿನ್ನ ಇಷ್ಟ ಆಗ್ತಿಲ್ಲ, ನೀನ್ ಎಷ್ಟು ಒಳ್ಳೆಯವಳಾಗಿದ್ಯಾ ಅಂತೆಲ್ಲ ಅನ್ಕೊಳ್ತಿದ್ದಾರೆ. ಸೊ ನನಗ್ ಮುಂಚೆ ನಾನು ಹಾರ್ಶ್ ಇದ್ದೇನೋ ಅವಾಗ್ಲೂ ನನ್ಗೆ ಚಾರು ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿ ನಾನು ಮಾಡ್ತಾ ಇರೋದು. ಬಿಕಾಸ್ ಇಟ್ಸ್ ಅ ಯುನೀಕ್ ಕ್ಯಾರೆಕ್ಟರ್. ಅಂದ್ರೆ ಬೋಲ್ಡ್ ಹುಡುಗಿ ಈಗ ಸಡನ್ ಆಗಿ ಪಾಪ ಆಗ್ತಾಳೆ, ಎಲ್ರನ್ನು ರೆಸ್ಪೆಕ್ಟ್ ಮಾಡಕ್ ಶುರು ಮಾಡ್ತಾಳೆ, ಫ್ಯಾಮಿಲಿ ಬೆಲೆ ಗೊತ್ತಾಗುತ್ತೆ. ಅಂದ್ರೆ ಎಲ್ಲಾ ತರಾನು ಸಿಕ್ತು ಅಲ್ಲ? ಎಲ್ಲಾ ರೀತಿ ಸಿಕ್ತು ನನ್ಗೆ. ಲಿಟ್ರಲಿ ಏನ್ ಮಾಡಿಲ್ಲ ಅಂತ ಇಲ್ಲ, ಎಲ್ಲಾ ಮಾಡ್ಬಿಟ್ಟಿದೀನಿ ಚಾರು ಸೀರಿಯಲ್ ಅಲ್ಲಿ ಮಾತ್ರ ಇಂತ ಆಪರ್ಚುನಿಟಿ ಸಿಗೋದು. ಹೌದು ಅಲ್ವಾ? ಹಾ, ನಿಜ ಮಾತ್ರ. ಅಂದ್ರೆ ಎಷ್ಟು ಖುಷಿ ಇದೆ ಅಂದ್ರೆ ನನ್ಗೆ ಎಕ್ಸ್ಟ್ರಾ ಕ್ಲಾಸಸ್ಗೇನ್ ಹೋಗ್ಬೇಕು ಅನ್ನೋ ಅಗತ್ಯನೇ ಇಲ್ಲ. ಇವಾಗ ನಂದು ಫಸ್ಟ್ ಡೆಬ್ಯೂ ಆಗಿದ್ರಿಂದ ಫಸ್ಟ್ ಕಷ್ಟ ಆಗ್ತಿತ್ತು. ಫಸ್ಟ್ ರಗಡ್ ಕ್ಯಾರೆಕ್ಟರ್, ಮತ್ತೆ ಓದಲೆಲ್ಲ ಬೈತಾ ಇದ್ರು ಜನ, ಬಟ್ ಅದು ಬೈಸ್ಕೊಂಡಿದ್ದೀರಾ? ತುಂಬಾ ನನ್ ಮನೇಲೆ ನನ್ನ ಅಜ್ಜಿ ಕಾಲ್ ಮಾಡಿ ಒಂದೊಂದ್ಸಲ ಬೈದಿದ್ದು ಇದೆ. ಅಂಡ್ ಹೋಗ್ತಾ ಅವರಿಗೆ ಸಹ ಇಷ್ಟ ಆಯ್ತು ಕ್ಯಾರೆಕ್ಟರ್. ಇವಾಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇವಾಗ ಯಾರು ನನ್ನ ಫ್ಯಾಮಿಲಿ ಯಾರು ರಾಮಾಚಾರಿ ನೋಡೋದೇ ಮಲ್ಗೋರೇ ಇಲ್ಲ, ನೋಡ್ಬೇಕು ಆತರ. ಮತ್ತೆ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ದೇ ಲವ್ ರಾಮಾಚಾರಿ. ನಂಗೆ ಅಷ್ಟೇ ಖುಷಿ. ಅವರ ಆಶೀರ್ವಾದ, ಅವ್ರ ಪ್ರೀತಿ ಇಷ್ಟ ಕೊಡ್ತಾ ಇದಾರೆ ಅಂದ್ಮೇಲೆ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಸೊ ನಾನು ಯಾವ್ದೇ ಏನಾದ್ರು ಈ ತರ ಸೀನ್ಸ್ ಏನಾದ್ರು ನಾನು ಯಾವ್ದು ಮಾಡಲ್ಲ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಎಲ್ಲ ಖುಷಿಯಿಂದ ಒಪ್ಕೊಳ್ತೀನಿ, ಚಾಲೆಂಜ್ ಆಗಿ ತಗೊಳ್ತೀನಿ ಅಷ್ಟೇ. ನೈಸ್. ಹೀರೋಯಿನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮೇಡಮ್ ಅವರಲ್ಲಿ. ತಾವು ಏನಾದ್ರು ಇವಾಗ ಏನಾದ್ರು ಆಫರ್ಸ್ಗಳು ಬಂದಿದ್ಯಾ? ಆಫರ್ಸ್ ಬಂದಿದೆ, ಬಟ್ ಫಾರ್ ಸಮ್ ಟೈಮ್ ನೋ ಫಾರ್ ಅದರ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು. ವೆರಿ ಗುಡ್ ಕಾಲ್. ಯಾಕೆ ಫೋಕಸಿಂಗ್ ಆನ್ ರಾಮಾಚಾರಿ ಬಿಕಾಸ್ ಇಟ್ಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಅಂಡ್ ನನ್ನ ಲೈಫ್ ಅಲ್ಲಿ ಒಂದು ಯೂ ಟರ್ನ್ ತಗೊಂಡ ಪ್ರಾಜೆಕ್ಟ್. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದ್ರು ರಾಮಾಚಾರಿಗೆ. ಆಮೇಲೆ ಆಫರ್ಸ್ ಗಳು ಬಂದೇ ಬರುತ್ತೆ ಅಲ್ವಾ? ಎಸ್, ನಮ್ಮ ಮುದ್ದು ಗೌರಮ್ಮ ಬನ್ನಿ. ತಾವು ತಮ್ಮ ಪಾತ್ರನ ಹೆಂಗ್ ಎಂಜಾಯ್ ಮಾಡ್ತಿದ್ದೀರಾ? ನಾನು ನನ್ನ ರಿಯಲ್ ಲೈಫ್ ಅಲ್ಲಿ ಹೇಗಿದ್ದೀನಿ ಅದೇ ನನ್ನ ಪಾತ್ರ ಕೂಡ. ಸೈಲೆಂಟ್ ಅಮ್ಮನ್ ಮಗಳು. ಸೊ ಐ ಲೈಕ್ ದಿಸ್ ಕ್ಯಾರೆಕ್ಟರ್. ಐ ಆಮ್ ಎಂಜಾಯಿಂಗ್. ಓಕೆ, ನಿಮಗೆ ಹೊರಗಡೆ ರೆಸ್ಪಾನ್ಸ್ ಹೆಂಗಿದೆ?
ಆಕ್ಚುಲಿ ನಾನು ನನ್ನ ಸ್ಕ್ರೀನಲ್ಲಿ ನೋಡಿದವ್ರು ಆಚೆ ಕಂಡಿಡಿಯೋದು ತುಂಬಾ ಕಮ್ಮಿ, ಬಿಕಾಸ್ ಇಲ್ಲಿ ಒಂದ್ ಸ್ವಲ್ಪ ಟ್ರೆಡಿಷನ್. ಮಾಡ್ ಫುಲ್ ಹೌದಾ? ಇದ್ರಲ್ಲಿ ಸೀರಿಯಲ್ ಅಲ್ಲಿ ಮಾತ್ರ ಹೀಗೆ ನೋಡೋಕ್ ಸಿಗೋದು. ಹಾಗಾದ್ರೆ ಹೊರಗಡೆ ಯಾರು ಕಂಡಿಡಿಯಲ್ಲ. ಸ್ವಲ್ಪ ಕಮ್ಮಿ, ಬಟ್ ಊರ್ ಕಡೆ ಎಲ್ಲ ದೇ ರೆಕಗ್ನೈಸ್. ಇಲ್ಲೆಲ್ಲ ಅಷ್ಟು ಗೊತ್ತಾಗಲ್ಲ ಪ್ರಾಬ್ಲಿ, ಊರ್ ಕಡೆ ಎಲ್ಲ ಇಟ್ಸ್ ಗುಡ್. ನಿಮಗ್ ಸಿಕ್ಕಿದ್ ಗುಡ್ ಕಾಂಪ್ಲಿಮೆಂಟ್ ಯಾವ್ದು ಅಥವಾ ಬ್ಯಾಡ್ ಕಾಂಪ್ಲಿಮೆಂಟ್ ಯಾವ್ದು, ಅಥವಾ ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡಿದಾರೆ ನಿಮ್ಗೆ? So far there's nothing as bad compliment. It's all nice. ನಿಮ್ ಪಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸೈಲೆಂಟ್ ಆಗಿ ಅಮ್ಮ ಮಗಳು ಚೆನ್ನಾಗಿರ್ತೀರಾ, ದಿಸ್ ಇಸ್ ಒನ್. ಅಂಡ್ ಸಿರಿ ಮ್ಯಾಮ್ ಜೊತೆ ಆಕ್ಟ್ ಮಾಡ್ತಿರೋದು ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಅದು ಖುಷಿ ಇದೆ, ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು, ಅವ್ರ ಮಗಳಾಗಿ ಆಕ್ಟ್ ಮಾಡ್ತಿರೋದು. ನಾವೆಲ್ಲ ಚಿಕ್ಕವರಿದ್ದಾಗ ಟಿವಿಲಿ ಅವ್ರನ್ನ ನೋಡ್ತಾ ಇದ್ದಿದ್ದು. ಪ್ರಾಬ್ಲಿ ನನಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ ಸಮ್ ಡೇ ಐಲ್ ಬಿ ಆಕ್ಟಿಂಗ್ ವಿತ್ ಹರ್ ಅಂತ. ಸೊ ಐ ಆಮ್ ಎಂಜಾಯಿಂಗ್. ಅವ್ರನ್ನ ನಾವು ಮುಂಚೆ ಹೇಗ್ ನೋಡಿದ್ವೋ ಅದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿದ್ದಾರೆ. ನನ್ಗೆ ಅದೇ ಒಂದು ಶಾಕಿಂಗ್. ನನ್ ಫಸ್ಟ್ ಟೈಮ್ ಬಂದಾಗ ತುಂಬಾ ಭಯ ಆಗ್ತಿತ್ತು ಅವ್ರ ಹತ್ರ ಮಾತಾಡೋದಕ್ಕೆ. ಲೈಕ್ ಶಿ ಇಸ್ ಟೋಟಲಿ, ಇವಳು ರಿಸರ್ವ್ಡ್ ಅಂದ್ರೆ ಅವ್ರು ಇನ್ನೂ ರಿಸರ್ವ್ಡ್. ಇವಾಗ ಅಂದ್ರೆ ಎಲ್ರು ಹೇಗಾಗಿದೆ ಅಂದ್ರೆ ಒಂಥರ ಇವಾಗ ಶೂಟಿಂಗ್ ಇಲ್ಲ ಅಂದ್ರೆ ನಾವ್ ಯಾರನ್ನೋ ಮಿಸ್ ಮಾಡ್ಕೋತಾ ಇದೀವಿ, ಆ ತರ ಫೀಲ್ ಬಂದ್ಬಿಡುತ್ತೆ. ಹೌದು. ಈಗ ನನ್ ಈ ಮನೆ ಆದ್ರೂ ಅಷ್ಟೇ, ಮತ್ತೆ ರಾಮಾಚಾರಿ ಮನೆಗೆ ಹೋದ್ರು ಅಷ್ಟೇ, ಅಲ್ಲಿ ಅಂತೂ ಅಂಜಲಿ ಅಮ್ಮ ಅಂದ್ರೆ ಎಲ್ಲರಿಗೂ ಅಮ್ಮ ಅವರು. ಇಲ್ಲಿ ನಮ್ಮಮ್ಮ ಇಬ್ರಿಗೆ ಕೊಟ್ರೆ ಅಲ್ಲಿ ಅವ್ರು ಇಡೀ ಮನೆಗೆ ಕೊಟ್ಕೊಂಡ್ ಬರ್ತಾರೆ. ಅವರು ಅವ್ರಿಗೋಸ್ಕರ ತರೋದ್ಕಿಂತ ಬೇರೆಯವ್ರಿಗೋಸ್ಕರ ತರೋದು ಜಾಸ್ತಿ. ಅವರು ತುಂಬಾ ಪ್ರೀತಿ. ಅಂದ್ರೆ ರಾಮಾಚಾರಿ ಟೀಮೇ ನನ್ಗೆ ಹೇಗಾಗಿದೆ ಅಂದ್ರೆ ಇಲ್ಲಿವರೆಗೂ ಅನ್ಕಂಫರ್ಟೇಬಲ್ ಇಲ್ಲ. ಎಲ್ರು ಒಂಥರ ನಮ್ಮ ಮಕ್ಳ ತರ, ಓನ್ ಮಕ್ಳ ತರನೇ ನೋಡ್ಕೊಳ್ತಾರೆ. ಓನ್ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿರಿದ್ರೆ ಹೇಗಿದ್ರು ಹಾಗೆ ನೋಡ್ಕೊಳ್ತಾರೆ. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಸೆಟ್ ಅಂತ ಹೇಳ್ಕೊಳ್ತೇವೆ. And I'm very grateful for meeting her also. She takes care of me really well. She's very much ನೀವಿಬ್ರು ಇಲ್ಲಿ concerned. ಬಂದ್ಮೇಲೆ ಪರಿಚಯ ಆಗಿರೋದಾ? ಹೌದು. ಹಾ, ಜಾಸ್ತಿ ಅಂದ್ರೆ ಕೇರ್ ಮಾಡೋದಾಗಿರ್ಲಿ, ಅಡ್ವೈಸ್ ಮಾಡೋದಾಗಿರ್ಲಿ ನಾನು. very concerned. ಬನ್ನಿ ಅಂತ ಕರೆದ್ನಲ್ಲ, ಎಲ್ಲಿ ನೋಡಿ ಈಗ ನಮ್ ಫ್ರೇಮಿಗೆ ಒಂದು ತೂಕ ಬಂದಿದೆ. It's 111 kgs. ಗುರುದತ್ ಸರ್, ನೀವಂದ್ರೇನೆ ಒಂದು ಕಳೆ ಸರ್, ಒಂದು ತೂಕ ಸರ್. ಅದಕ್ಕೆ ನನ್ನ ಜೀವನ ಪಾವನವಾಯ್ತು. ಇವತ್ತಿಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ರೆ ತುಂಬಾ ಸಂತೋಷವಾಗಿದೆ ಸರ್. ನಾನು ನಿಮ್ ಫ್ಯಾನ್ ಸರ್. ಅದಲ್ಲ ಸರ್, ಅದಲ್ವಾ? ಈಗ ನಾ ಆ ಹಳೆ ಸಿನಿಮಾಗಳು ಈಗ ಟಿವಿನಲ್ಲಿ ಬಂದ್ರು ಏನ್ ಹ್ಯಾಂಡ್ಸಮ್, ಟ್ರೂ ಅಲ್ಲ ಮ್ಯಾಮ್? Very true. Handsome. Nice personality. ಹಳೆ ಸಿನಿಮಾ But ಅಂದ್ರೆ put on weight. no, why don't just shut up for some time. ಹಳೆ no, she's talking about ಹಳೆ ಸಿನಿಮಾ. ನೀವು ಸರ್ ನಾವು ಟಿವಿಲೇ ನೋಡಕ್ ಸಾಧ್ಯ ಸರ್, ಅದಕ್ಕೆ ಹೇಳಿದೆ ಟಿವಿ ಸಿನಿಮಾ ಅದು ಲೈಫ್ ಸೈಕಲ್ ಮಾ. ವಿ ವರ್ ಯಂಗ್ ಅಂಡ್ ಇವಾಗ ನೆಕ್ಸ್ಟ್ ಯೂತ್ ಬ್ರಿಗೇಡ್ ಬಂದಿದೆ ಅಲ್ಲಿ. ಆಲ್ ದಿ ಯಂಗ್ಸ್ಟರ್ಸ್. ಸರ್ ನೀವ್ ಇವಾಗೂ ಹಿಂಗಿದ್ದೀರಾ, ಅವ್ರು ಇನ್ನು 2 ವರ್ಷ ನೋಡಿದ್ರೆ ಅವ್ರಾಗ್ಲೇ ಆಂಟಿ ಅಮ್ಮ ಆಗಿರ್ತಾರೆ ಅಲ್ವಾ? ಸಮಾಧಾನ ಮಾಡ್ಕೊಬೇಕಮ್ಮ, ಇದೆಲ್ಲ ಟ್ರೂ. ಮದ್ವೆ ಆಗಿ ಆಮೇಲೆ ಲೇಡೀಸ್ಗೆ ಬೇಗ ಇದು ಸಿಗೋದು, ಪ್ರಮೋಷನ್ ಸಿಗೋದು. ಹೌದು ಸರ್ ನಾನ್ ನಿಮ್ ಕಡೆ ಸರ್, ನೀವ್ ಯಾವಾಗ್ಲೂ ಹೆಂಗ್ ಇಲ್ಲ, ಅದೃಷ್ಟ ಮಾಡಿದ್ದೀನಿ ನಾನು. ಬಿಕಾಸ್ ಮದ್ವೆ ಆಗದೆ 2 ಹೆಂಡತಿರು 2 ಮಕ್ಕಳು. ಐ ಆಮ್ ರಿಯಲಿ ಲಕ್ಕಿ ಆಕ್ಚುಲಿ. ಬ್ಯಾಚುಲರ್ ಅಲ್ಲ, ರಿಯಲ್ ಲೈಫ್ ಅಲ್ಲಿ ಬ್ಯಾಚುಲರ್, ಸೀರಿಯಲ್ ಅಲ್ಲಿ 2 ಹೆಂಡತಿರು 2 ಹೆಣ್ಮಕ್ಳು ಎಲ್ಲ ಸಿಕ್ಕಿದ್ದಾರೆ. ಸೊ ಹಿ ಇಸ್ ವೆರಿ ಲಕ್ಕಿ, ದಟ್ಸ್ ವಾಟ್ ಹಿ ಮೆಂಟ್ ಟು ಸೇ. ಪಾಪ. But he is very happy to be a bachelor. Very happy bachelor. ತಮ್ಮ ರಿಯಾಕ್ಷನ್ ಸರ್? ಏನು ಬ್ಯಾಚುಲರ್ಗ? ಬ್ಯಾಚುಲರ್ಗ ಆಕ್ಚುಲಿ ಏನ್ ಗೊತ್ತಾ, ನಾನು ಫಸ್ಟ್ ಡೇ ಶೂಟಿಂಗ್ ಬಂದಾಗ ಇಲ್ಲೇ ಇತ್ತು ಶೂಟಿಂಗ್. ಅಂಡ್ ನಾನು ಪಾರ್ಟಿ ಎಲ್ಲ ಮುಗಿಸ್ಕೊಂಡ್ ಬರೋ ಸೀನ್ ಇತ್ತು. ಬಂದು ಇವ್ರು ನನ್ನ ತಡಿತಾರೆ ಮಧ್ಯದಲ್ಲಿ, ಅಂದ್ರೆ ಷಷ್ಠಿ ಪೂರ್ತಿಗೆ ಯಾಕೆ ಲೇಟ್ ಆಗಿ ಬಂದೆ ಅಂತ. ಸೊ ನನ್ ಫಸ್ಟ್ ಇವ್ರ ಹತ್ರ ಆಕ್ಟ್ ಮಾಡೋಗ ತುಂಬಾ ಭಯ ಇತ್ತು ನನ್ಗಂತೂ. ಅಯ್ಯೋ, ಇವ್ರಂದ್ರೆ ವಿಲನಿಶ್ ಶೇಡ್ ಎಲ್ಲ ನಾನ್ ಜಾಸ್ತಿ ನೋಡಿದ್ದೆ ಅಲ್ಲ. ಸೊ ನನಗೆ
ಅಂದ್ರೆ ಅಯ್ಯೋ, ಪಾಪ ಅವ್ರು. ಮೂವೀಸ್ ಅಲ್ಲೆಲ್ಲ ವಿಲನ್ ತರ ನೋಡಿದ್ದೆ ಜಾಸ್ತಿ ಅಲ್ವಾ, ಅದಕ್ಕೆ ನನ್ಗೆ ಅವ್ರನ್ನ ನೋಡ್ದಾಗೆ ಫುಲ್ ಭಯ ಆಯ್ತು. ಇವ್ರದ್ದು ಆಕ್ಚುಲಿ ಫಸ್ಟ್ ಗೆ ಬ್ಯಾಕ್ ಶಾಟ್ ಇತ್ತು. ಇವ್ರು ನನ್ನ ಯಾವ ಲೆವೆಲ್ಗೆ ನಗ್ಸಿದ್ರಂದ್ರೆ ತಮಾಷೆ ಮಾಡುದು, ಇವ್ರು ಬ್ಯಾಕ್ ಹೀಗೆ ನಿಂತ್ರೆ ನಾನು ಕಾಣೋದಿಲ್ಲ, ಐ ಆಮ್ ಸೋ ಪ್ಯೂರಿ, ಅಯ್ಯೋ ಐ ಆಮ್ ನಾಟ್ ವಿಸಿಬಲ್ ಅಂತ ಹೇಳಿ ಯಾವಾಗ್ಲೂ ತಮಾಷೆ ಮಾಡೋದು. ಇವ್ರನ್ನ ಬಂದು ಹೀಗೆ ನಿಂತ್ರೆ ಐ ಗೋ ಅಂಡ್ ಸ್ಟ್ಯಾಂಡ್ ಬಿಹೈಂಡ್ ಹಿಮ್ ಲೈಕ್ ನನ್ಗೆ ಆತರ ಅಲ್ಲ, ನನ್ಗೆ ಅಂದ್ರೆ ಇವ್ರ ಜೊತೆ ಮಾಡೋದು ಒಂದು ಲೈಕ್ ಭಯ ಇತ್ತು. ಬಟ್ ಇವ್ರು ನನ್ಗೆ ಯಾವ ತರ ಮಾಡೋದಂದ್ರೆ ಫುಲ್ಲಿ ಕಂಫರ್ಟೇಬಲ್ ಆಗಿರಮ್ಮ, ನೀನು ನಿಂದೆ ಸೆಟ್ ಅನ್ಕೋ, ಆರಾಮಾಗಿರೋಂತ. ಹಿ ಮೇಡ್ ಮಿ ಕಂಫರ್ಟೇಬಲ್. ಎಲ್ಲ ಲೈಕ್ ಹಿ ಮೇಡ್ ಇಸ್ ಕಂಫರ್ಟೇಬಲ್. ಮತ್ತೆ ನಮ್ಗೆ ಅದೇನು ಇವ್ರು ತುಂಬಾ ದೊಡ್ಡ ಆರ್ಟಿಸ್ಟ್ ಅಷ್ಟೇ, ನಿಮ್ದೇ ಇಲ್ಲ, production. ಹಾಗೆ ಕಂಫರ್ಟೇಬಲ್ ಮಾಡಿದ್ರು ಲೈಕ್ ಇವಾಗವರೆಗೂ ಅದು ಹೇಗಿದೆ ಅಂದ್ರೆ ನಮ್ಗೆ ಏನು ಅನ್ಕಂಫರ್ಟೇಬಲ್ ಅನ್ಸಲ್ಲ. ಯಾರ ಜೊತೆ ಆರಾಮಾಗಿ ಮಾತಾಡ್ತೀವಿ. ನಮ್ ಸ್ವಂತ ಪಾಪ ಅಲ್ಲ sir, ಅಮ್ಮ ನೀವ್ ತರಾನೇ ಇದ್ದಾಗೆಲ್ಲ ಇರ್ತೀವಿ. ತುಂಬಾ ನಗಿಸ್ತೀರಂತೆ. ಸ್ವಂತ ಅಪ್ಪ ಅಮ್ಮನ ತರ ನೋಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ತುಂಬಾ ಸಂತೋಷ ಆಯ್ತು ಅದು ಕೇಳಿ. ಇನ್ಫ್ಯಾಕ್ಟ್ ಥ್ಯಾಂಕ್ ಯು. ಆಗ್ಲೇನು ಹೇಳ್ತಾ ಇದ್ವಿ. ನನಗೆ ಅಂದ್ರೆ ಆಫ್ಟರ್ ಮ್ಯಾರೇಜ್ ಮನೆ ಒಂದು ಮೂರು ಬಾಗಿಲು ವಾಸ್ ಮೈ ಲಾಸ್ಟ್ ಸೀರಿಯಲ್. ಮೂವಿಯಲ್ಲಿ ಕ್ಷಣ ಕ್ಷಣ ಐ ವಾಸ್ ಓನ್ಲಿ ಒನ್ ಆಗ. ಹೇಳಿ. I keep saying thank you. It's an etiquette, Allah. It's a gratitude I show to everyone. So, ಇವ್ರು ಅದನ್ನ ತಮಾಷೆ ಮಾಡ್ತಾ ಇರ್ತಾರೆ ಆಯ್ತಾ ಯಾವಾಗ್ಲೂ. ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಯು ಎನ್ಹ್ಯಾನ್ಸ್ಡ್ ಮೈ etiquette. ಅಂದ್ರೆ ಇದು ನನಗೆ ಮದ್ವೆ ಆಗಿ ಐ ಟುಕ್ ಅ ಬ್ರೇಕ್ ಫಾರ್ 10 years. ಆಮೇಲೆ ಸೀತಾವಲ್ಲಭ ಮಾಡಿದೆ, ದಟ್ ವಾಸ್ ಆಲ್ಸೋ ನೆಗೆಟಿವ್. ಅದಾದ್ಮೇಲೆ 3 years ಗ್ಯಾಪ್ ಆಗಿ ಇದಕ್ಕೆ ಬಂದಿದ್ದು. ಅವರಿಬ್ಬರಿಗೂ ಶಾರ್ಟ್ ಟೈಮ್ ಆಯ್ತು, ನೀವು ಹೊರಡ್ಬೋದು.